ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಬೇಕೇ ಬೇಕು ಅಂತ ನಟ ದರ್ಶನ್ ಹೇಳ್ತಾ ಇದ್ರು. ಆದರೆ ದರ್ಶನ್ ಅವರಿಗೆ ಈಗ ದೊಡ್ಡ ಶಾಕ್ ಏನು ಅಂತಂದ್ರೆ ಆ ಗನ್ ಅನ್ನ ಸರೆಂಡರ್ ಮಾಡಬೇಕಾಗಿದೆ. ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿಟ್ಟಿದ್ದಾರೆ ಪೊಲೀಸರು. ದರ್ಶನ್ ಅವರ ಲೈಸೆನ್ಸ್ ಗನ್ ಅನ್ನ ಯೂಸ್ ಮಾಡ್ಲಿಕ್ಕಾಗಲ್ಲ. ಈ ಪ್ರಕರಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮುಗಿಯೋವರೆಗೂ ಕೂಡ ಕೋರ್ಟ್ನಲ್ಲಿ ಕೇಸ್ ಮುಗಿಯೋ ತನಕ ಲೈಸೆನ್ಸ್ ಗನ್ ಅನ್ನ ಬಳಸೋ ಹಾಗಿಲ್ಲ. ಕೊಟ್ಟ ಕಾರಣವನ್ನ ಪರಿಗಣಿಸದೆ ಗನ್ ಅನ್ನ ಪೊಲೀಸರು ಅಮಾನತಿನಲ್ಲಿಟ್ಟಿದ್ದಾರೆ. ಕೂಡಲೇ ಗನ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. 2 ಗನ್ಗಳಿದಾವೆ, 2 ಗನ್ ಅನ್ನ ಸರೆಂಡರ್ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಆರೋಪಿಯಾಗಿದ್ದಾರೆ ನಟ ದರ್ಶನ್. ಹೀಗಾಗಿ ಗನ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಪೊಲೀಸರು ಪತ್ರ ಬರೆದಿದ್ರು. ನಾನೊಬ್ಬ ಸೆಲೆಬ್ರಿಟಿ, ಹಾಗೆಲ್ಲ ನನಗೆ ಕ್ಯಾನ್ಸಲ್ ಮಾಡಿಬಿಡಿ, ನನಗೆ ಗನ್ ಬೇಕೇ ಬೇಕು ಅಂತ ದರ್ಶನ್ ಉತ್ತರಿಸಿದ್ರು. ಆದರೆ ಯಾವ ಸೆಲೆಬ್ರಿಟಿ ಆಗಿರಲಿ, ಯಾರೇ ಆಗಿರಲಿ, ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿ ಪೊಲೀಸರು ದರ್ಶನ್ ಕೊಟ್ಟಂತ ಕಾರಣವನ್ನ ಕನ್ಸಿಡರ್ ಮಾಡದೆ ಲೈಸೆನ್ಸ್ಡ್ ಗನ್ ಅನ್ನ ಸದ್ಯ ಅಮಾನತಿನಲ್ಲಿಟ್ಟಿದ್ದಾರೆ ತಾತ್ಕಾಲಿಕವಾಗಿ. ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ದರ್ಶನ್ ಅವರು ಲೈಸೆನ್ಸ್ಡ್ ಗನ್ ಅನ್ನ ಪಡ್ಕೊಂಡಿದ್ರು. ಸೊ ಈಗ ಸೆಲೆಬ್ರಿಟಿ ಆಗಿರ್ಲಿ, ಯಾರೇ ಆಗಿರ್ಲಿ, ಕಾನೂನು ಎಲ್ರಿಗೂ ಒಂದೇ. ಕೊಲೆ ಆರೋಪಿ ಆಗಿರೋದ್ರಿಂದ ಪ್ರಕರಣ ಮುಗಿಯೋವರೆಗೂ ಕೂಡ ನೀವು ಲೈಸೆನ್ಸ್ಡ್ ಗನ್ ಏನಿದೆ ಅದನ್ನ ಯೂಸ್ ಮಾಡೋ ಹಾಗೆಲ್ಲ ಸರೆಂಡರ್ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಈ ವಿಚಾರವಾಗಿ ಏನೆಲ್ಲ ಡೀಟೇಲ್ಸ್ ಇದೆ ವೆಂಕಟೇಶ್? ಸಿಂಧೂರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಗಿರುವಂಥ ದಯಾನಂದ್ ಅವರು ಕೂಡ ಮಾತಾಡ್ತಾ ಹೇಳ್ತಿದ್ರು. ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ನಟ ದರ್ಶನ್ ಬಳಿ 2 ಲೈಸೆನ್ಸ್ ಗನ್ ಇರುವಂಥದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ಕೋರ್ಟ್ನಲ್ಲಿ ಏನು ಕೇಸ್ ನಡೀತಾ ಇದೆ, ಆ ಕೇಸ್ ಇತ್ಯರ್ಥ ಆಗೋವರೆಗೂ ಕೂಡ ಅವರ ಬಳಿ ಇರುವಂಥ ಗನ್ಗಳೇನಿದೆ ಅದನ್ನು ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಅಲ್ಲಿವರೆಗೂ ಕೂಡ ಅದನ್ನು ಅವರು ಬಳಸೋ ಹಾಗಿಲ್ಲ ಅಂತ ಹೇಳಿ ಕೂಡ ಈಗ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಏನು ಆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಬೆದರಿಕೆ ಹಾಕ್ಬೋದು ಅಂತ ಹಿನ್ನೆಲೆಯಲ್ಲಿ ಸೊ ಅವರು ಅದನ್ನು ಗನ್ನನ್ನು ವಾಪಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಆಡಳಿತ ವಿಭಾಗದ DCP ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದರು. ಸೊ ಸಂಬಂಧಪಟ್ಟಂತೆ ಠಾಣೆ ಅವರು ಕೂಡ ಅದನ್ನು ರಿಕವರಿ ಮಾಡಬೇಕಂತ ಹೇಳಿ ಸೊ ಈಗ ಅವರು ದರ್ಶನ್ ಅವರು ಕೂಡ ಈ ಒಂದು ನೋಟಿಸ್ಗೆ ಒಂದು ಉತ್ತರವನ್ನು ಕೊಟ್ಟಿದೆ. ಅಂದರೆ ನಾನೊಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಸಾಕಷ್ಟು ಕಡೆ ಪ್ರಯಾಣವನ್ನು ಮಾಡ್ತೀನಿ, ಜನಜಂಗುಳಿ ಇರುವ ಕಡೆ ಹೋಗ್ತೇನೆ, ಸೆಲೆಬ್ರಿಟಿಗಳು ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಕೂಡ ಬಂದು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ನನಗೆ ಗನ್ ಕೂಡ ಬೇಕಾಗಿದೆ, ಹಾಗಾಗಿ ಗನ್ಮೆನ್ಗಳನ್ನು ಕೂಡ ಹೊಂದಿದ್ದೇನೆ ಅಂತ ಹೇಳಿದರು. ಆದರೆ ಆ ಒಂದು ಉತ್ತರಕ್ಕೆ ಅವರು ಸಮಜಾಯಿಷಿಯನ್ನು ಏನು ಕೊಟ್ಟಿದ್ರು ಅದು ಪೊಲೀಸ್ ಇಲಾಖೆ ಅವರು ಕೂಡ ತಿರಸ್ಕಾರ ಮಾಡಿರುವಂಥದ್ದು. ಯಾಕಂದರೆ ಈ ಪ್ರಕರಣದಲ್ಲಿ ಕೊಲೆ ಆರೋಪಿ ಆಗಿರೋದ್ರಿಂದಾಗಿ ಇದು ಇತ್ಯರ್ಥ ಆಗುವವರೆಗೂ ಕೂಡ ಬಳಸುವಾಗಿಲ್ಲ ಅಂತ ಹೇಳಿ ಕೂಡ ಕಾನೂನು ಪ್ರಕಾರ ಅವರಿಗೆ ತಿಳಿಯನ್ನು ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಅವರ ಬಳಿ ಇರುವಂಥ ಗನ್ಗಳನ್ನು ಕೂಡ ರಾಜರಾಜೇಶ್ವರಿ ನಗರ ಪೊಲೀಸರು ಕೂಡ ವಶವನ್ನು ಪಡಿಸಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.